ಡಿ ಕೆ ಶಿವಕುಮಾರ್ ಎಲ್ಲೇ ಹೋದರೂ ನಾನು ಪಕ್ಷನಿಷ್ಠ, ಇದನ್ನು ಬಹಳ ಚೆನ್ನಾಗಿ ಅವರು ಎಲ್ರಿಗೂ ಕೂಡ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ಈಗಲೂ ಕೂಡ ಹೈಕಮಾಂಡ್ ಶೆಲ್ಟರ್ ಪಡೆಯೋದಕ್ಕೇ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ದೆಹಲಿ ಅಂಗಳದಲ್ಲಿ ಸಿ ಎಂ ಪವರ್ ಶೇರಿಂಗ್ ಸರ್ಜಿಕಲ್ ಸ್ಟ್ರೈಕ್ ಏನಾಗ್ತಾ ಇದೆ, ಇತ್ತ ಸಿ ಎಂ ಆಪ್ತೇಷ್ಟರಿಂದಲೂ ನಿರಂತರ ಬೆಂಬಲದ ವಾರ ಆಗ್ತಾ ಇದೆ. ಮಾದೇವಪ್ಪನವರು, ಯತೀಂದ್ರ ಸಿದ್ದರಾಮಯ್ಯ ಎಲ್ಲ ಮಾತಾಡ್ತಾನೆ ಇದ್ದಾರೆ. ಡಿ ಕೆ ಶಿ ಹೈಕಮಾಂಡ್ ಮರೆಯಲ್ಲಿ ನಿಂತು ಡಿಫೆನ್ಸ್ ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನ ಎಲ್ಲವೂ ಕೂಡ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ರು ಒಪ್ತೀವಿ ಅಂತ. ಹೀಗಾಗಿ ಹೈಕಮಾಂಡ್ ಶೆಲ್ಟರ್ ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಮತ್ತಷ್ಟು ಹೈಕಮಾಂಡ್ ಮೊರೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಎಲ್ಲ ನಿಮ್ಮ ಹೆಗಲ ಮೇಲೆ ಹಾಕಿದ್ದೀನಿ ನೋಡಿ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೀನಿ, ಸೊ ಹಾಗಾಗಿ ನೀವು ನನ್ನನ್ನು ಸಿ ಎಂ ಮಾಡಲೇಬೇಕು ಅಂತ. ಯಾಕೆಂದರೆ ನೆನೆ ಒಂದು ಸೂಕ್ಷ್ಮ ವಿಚಾರ ಸಿದ್ದರಾಮಯ್ಯನವ್ರು ಹೇಳಿದರು, ಏನಂದರೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ. ಸೊ ಆ ಥರ ಏನಾದರೂ ತಲೆ ಎಣಿಕೆ ನಡೆದುಬಿಟ್ರೆ ಶಾಸಕರ ಬೆಂಬಲ ಸಿಗದಿದ್ದರೂ ಕೂಡ ಹೈಕಮಾಂಡ್ ನನ್ನನ್ನು ಸಿ ಎಂ ಮಾಡಬೇಕು. ಯಾಕೆಂದರೆ ಹೈಕಮಾಂಡ್ ಹೇಳಿದ ಮೇಲೆ ಶಾಸಕರು ಸೈಲೆಂಟ್ ಆಗ್ತಾರೆ. ಶಾಸಕರನ್ನ ಮನವೊಲಿಸೋಕ್ಕಾಗಲ್ಲ, ಸಿದ್ದರಾಮಯ್ಯ ಬಣದವ್ರನ್ನೆಲ್ಲರನ್ನೂ ಮನವೊಲಿಸೋಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಕೈಲಿ. ಅದಕ್ಕೆ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಆಗ್ತಾರೆ ಚರ್ಚೆಗಳು ನಡೀತಾ ಸರ್. ಈ ಬಗ್ಗೆ ನೀವು ರೇಸಿದ ಹೊರ ಬಿದ್ದರೆ ಸರ್ ಅಂತ ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಒಂದು ವೇಳೆ ಯಾರಿಗೆ ಶಾಸಕರ ಬೆಂಬಲ ಇದೆ ಅವರು ಸಿ ಎಂ ಅನ್ನೋದೇ ಆದರೆ ಈ ಟರ್ಮ್ನಲ್ಲಿ ಸ್ವಲ್ಪ ಡಿ ಕೆ ಶಿವಕುಮಾರ್ ಕಷ್ಟ ಆಗುತ್ತೆ. ಅದನ್ನು ಬಿಟ್ಟರೆ ಸಿ ಎಂ ಮಾಡಬೇಕಾದವ್ರು ಯಾರು? ಹೈಕಮಾಂಡ್ ಅವರು. ಹಾಗಾಗಿ ಹೈಕಮಾಂಡ್ ನಾಯಕರನ್ನು ಇವರು ಬಿಡ್ತಿಲ್ಲ. ನಿಮ್ಮ ಮೇಲೆ ಜವಾಬ್ದಾರಿ ಹಾಕಿದ್ದೀನಿ ಅಂತ ಹೇಳಿ ಈಗ ಇಷ್ಟೊಂದು ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು, ಎಲ್ಲವನ್ನೂ ಹೈಕಮಾಂಡೇ ನೋಡ್ಕೋಬೇಕು ಅಂತಕ್ಕಂಥ ಮೆಸೇಜಾ ಅಂತ? ಖಂಡಿತ ಅರವಿಂದ್, ಯಾಕಂದರೆ ಡಿ ಕೆ ಶಿವಕುಮಾರ್ ಅಂದರೆ ಕೇಡರ್ ಅನ್ನುವಂಥದ್ದು. ಅವರು ಮೊದಲಿಂದನೂ ಕಾಂಗ್ರೆಸ್ಸಿಂದ ಬಂದಂಥವ್ರು, ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥದ್ದು. ಪ್ರತಿ ಹಂತದಲ್ಲೂ ಕೂಡ ಅವರು ಹೈಕಮಾಂಡ್ ಮೇಲೆ ಡಿಪೆಂಡ್ ಆದಂಥವ್ರು. ಮತ್ತು ಹೈಕಮಾಂಡ್ನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದಂಥ ಸಹಕಾರ ಕೂಡ ಬಹುಶಃ ಹೈಕಮಾಂಡ್ ಮರೀಲಿಕ್ಕಿಲ್ಲ. ಅದೇ ಕಾರಣಕ್ಕೆ ಜೈಲಿಗೆ ಹೋಗಬೇಕಾಯಿತು ಅನ್ನೋಂಥದ್ದು ಕೂಡ ಕಾಂಗ್ರೆಸ್ನಲ್ಲಿ ಇರುವಂಥ ಚರ್ಚಿತವಾಗ್ತಿರುವಂಥ ವಿಚಾರಗಳು. ಆದರೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು 5 ವರ್ಷದ ಹೇಳಿಕೆ ಕೊಡ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಗಿಂತ ಹೆಚ್ಚಾಗಿ ಮತ್ತಷ್ಟು ಹೈಕಮಾಂಡ್ ಮೊರೆ ಹೋಗುವಂಥ, ನನ್ನ ನಿಷ್ಠೆ ಏನಿದ್ರು ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನುವಂಥ ರಾಜಕೀಯ ದಾಳವನ್ನೇ ಕೌಂಟರ್ ಆಗಿ ಮಾಡ್ಕೊಂಡು ಹೋಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಮೊದಲಿನಿಂದಲೂ ಕೂಡ ಅವರು ಅದನ್ನೇ ಹೇಳ್ಕೊಂಡು ಬಂದಿದ್ರು. ಎಲ್ಲೋ ಒಂದು ಬಾರಿ ನನ್ನ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ, ಅದರಂತೆ ನಾನು ನಡ್ಕೊಳ್ತೀನಿ ಅಂದಾಗ ಅದಕ್ಕೆ ಸಿ ಎಂ ಪ್ರತಿಕ್ರಿಯೆ ಕೊಟ್ಟರು, ಯಾವ ಅಗ್ರಿಮೆಂಟ್ ಇಲ್ಲ ಅನ್ನುವಂಥದ್ದು. ಆ ಒಂದು ಸಣ್ಣ ಮಟ್ಟಿಗಿನ ಒಂದು ಜಟಾಪಟಿಯನ್ನು ಹೊರತುಪಡಿಸಿದರೆ ಬಹುತೇಕ ಕಳೆದ 2 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜಪವನ್ನು ಬಿಟ್ಟು ಬೇರೆ ಏನನ್ನೂ ಮಾಡಿಲ್ಲ. ಬಹಿರಂಗವಾಗಿ ಬಹುತೇಕ ಎಲ್ಲೂ ಕೂಡ ಮಾತಾಡಿಲ್ಲ. ಸಾಕಷ್ಟು ಸಂದರ್ಭಗಳಲ್ಲೂ ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ನಾಯಕರುಗಳು ತೀರ್ಮಾನ ಮಾಡ್ತಾರೆ, ಕಾಂಗ್ರೆಸ್ಸಲ್ಲಿ ಹೈಕಮಾಂಡೇ ಎಲ್ಲವೂ, ಈ ರೀತಿ ಹೇಳಿಕೆಗಳನ್ನ ಕೊಟ್ಕೊಂಡು ಬರ್ತಾ ಇರುವಂಥದ್ದು. ಇನ್ನು ನಿನ್ನೆ ಸಿದ್ದರಾಮಯ್ಯ ಅವರು ಮಾಡಿರುವಂಥ ಒಂದು ಸರ್ಜಿಕಲ್ ಸ್ಟ್ರೈಕ್ ರೀತಿಯ ಮಾತುಗಳೇನಿತ್ತು, ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಬಹುತೇಕ ಹೈಕಮಾಂಡ್ ಮರೆಯೋದಂತೆ ಕಾಣಿಸ್ತದೆ. ಯಾಕಂದರೆ ಮಾತನಾಡಿ ಮತ್ತೊಂದು ವಿವಾದವನ್ನು ಬೆಳೆಸುವ ಬದಲಿಗೆ ನನ್ನ ನಿಷ್ಠೆ ಹೈಕಮಾಂಡ್ಗೆ, ನನ್ನ ನಿಷ್ಠೆ ಪಕ್ಷಕ್ಕೆ ಅನ್ನೋದಾದ್ರೆ ನಾನು ಅದ್ರ ಜೊತೆಗೆ ಸಾಕ್ತೀನಿ ಎನ್ನುವಂಥ ಒಂದು ಸ್ಟ್ರಾಟಜಿಕಲಿ ಮೂವನ್ನು ಮಾಡ್ತಿದ್ದಂತೆ ಕಾಣಿಸ್ತಾ ಇದೆ ಅರವಿಂದ್. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಈಗ ಬೇರೆ ದಾರಿ ಇಲ್ಲ, ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಮೊರೆ ಹೋಗದೆ ನನಗೆ ದಾರಿ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಅಖಾಡದಲ್ಲಿರೋ ತನಕ ಶಾಸಕರ ಬೆಂಬಲವನ್ನು ಡಿ ಕೆ ಶಿವಕುಮಾರ್ ಪಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹಾಗಾಗಿ ಈಗ ಹೈಕಮಾಂಡ್ ನಾಯಕರು ನನ್ನನ್ನು ಸಿ ಎಂ ಮಾಡಬೇಕು ಅಂತ ಅವರ ಪರವಾಗಿ ನಿಂತಿರ್ತಕ್ಕಂಥದ್ದು.